ಯುದ್ಧ ಮಾಡದಿದ್ದರೆ ಅರ್ಜುನನು ತಪ್ಪು ಮಾಡಿದಂತಾಗುತ್ತದೆ. ಅದು ಹೇಗೆ? ದಯೆ ಕರುಣೆಗಳನ್ನು ತೋರಲು ಕೌರವರು ಅನರ್ಹರು, ಏಕೆಂದರೆ ಅವರು ಕೆಟ್ಟವರು, ಧರ್ಮಭ್ರಷ್ಟರು. ಅಂಥವರಿಗೆ ದಯೆ ಕರುಣೆಗಳನ್ನು ತೋರುವುದಾಗಲಿ ಅವರನ್ನು ಶಿಕ್ಷಿಸದೆ ಬಿಡುವುದಾಗಲಿ ಅಧರ್ಮವಾಗುತ್ತದೆ. ಏಕೆಂದರೆ ದುಷ್ಟರನ್ನು ಶಿಕ್ಷಿಸುವುದು, ಶಿಷ್ಟರನ್ನು ರಕ್ಷಿಸುವುದು ಕ್ಷತ್ರಿಯನಾದವನ ಧರ್ಮ. ಅರ್ಜುನನು ಕ್ಷತ್ರಿಯನಾದ್ದರಿಂದ ತನ್ನ ಕ್ಷತ್ರಿಯ ಧರ್ಮವನ್ನು ಪಾಲಿಸಲೇಬೇಕು, ಇಲ್ಲದಿದ್ದರೆ ಕರ್ತವ್ಯಭ್ರಷ್ಟನಾಗಬೇಕಾಗುತ್ತದೆ. ಆತ್ಮದೃಷ್ಟಿಯಿಂದ ನೋಡಿದರೆ ನನ್ನವರು ಎಂಬ ಮಮಕಾರವು ಅಜ್ಞಾನದ ಚಿಹ್ನೆಯೇ ಆಗುತ್ತದೆ. ಹಾಗಾಗಿ ನನ್ನವರೆಂಬ ಮಮಕಾರದಿಂದ ಯುದ್ಧವನ್ನು ಮಾಡದಿರುವುದು, ಅಂದರೆ ಅಧರ್ಮದ ವಿರುದ್ಧ ಹೋರಾಡದಿರುವುದು ಮೂರ್ಖತನವಾಗುತ್ತದೆ. ಅದು ಸ್ವರ್ಗಪ್ರಾಪ್ತಿಗೆ ಅಡ್ಡಿಯಾಗುತ್ತದೆ, ಅಪಕೀರ್ತಿಗೆ ದಾರಿಯಾಗುತ್ತದೆ. ಇಲ್ಲಿ ನಾವು ಅರ್ಥಮಾಡಿಕೊಳ್ಳಬೇಕಾಗಿರುವುದು ಏನೆಂದರೆ, ಕೆಟ್ಟವರಿಗೆ ಒಳ್ಳೆಯದನ್ನು ಮಾಡುವುದು, ದಯೆ ಕರುಣೆಗಳನ್ನು ತೋರುವುದು ಪುಣ್ಯಕಾರ್ಯವಲ್ಲ, ಪಾಪಕಾರ್ಯವೇ ಆಗುತ್ತದೆ. ಒಳ್ಳೆಯವರನ್ನು ರಕ್ಷಿಸುವುದು ಧರ್ಮ, ಕೆಟ್ಟವರನ್ನು ಶಿಕ್ಷಿಸುವುದು ಧರ್ಮ, ಶಿಕ್ಷಿಸದೆ ಬಿಡುವುದು ಅಧರ್ಮ. ಈ ಕೃತಿಯ 17ನೇ ತುಣುಕು ಮುಂದಿನ ವಿಡಿಯೋದಲ್ಲಿ ಬರಲಿದೆ. ಅದಕ್ಕಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.